ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಳಸಿ, ಚಕ್ಲಿ ಸ್ವಲ್ಪ ಗಟ್ಟಿಯಾಗೋಯ್ತು, ಹದ ಸರಿ ಬರಲಿಲ್ಲ. ಬೆಣ್ಣೆ ಹಾಕ್ಲಿಲ್ವಾ ನೀ ಕಲ್ಸೋವಾಗ? ಹಾಕಿದ್ನಲ್ಲ ಮಾವ. ಚೆನ್ನಾಗಿದೆಯಲ್ಲ ದತ್ತ, ಇಷ್ಟು ಕ್ರಿಸ್ಪಿಯಾಗಿದೆ. ಬಿಡು, ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ತೀಯ. ಬೇರೆ ಯಾರಿಗೆ ಬೇಜಾರು ಮಾಡಕ್ಕೆ ನಿನಗೆ ಎಲ್ಲ ಬರುತ್ತೆ. ಬೇಕಾದ್ರೆ ನನ್ನ ಹತ್ರ ಟ್ರೈನಿಂಗ್ ತಗೋ. ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಿ ದತ್ತ? ತಮಾಷೆಗಲ್ಲ ಚಪ್ಪಲಿ ಕಳ್ಳ, ನಿಜವಾಗ್ಲೂ ಹೇಳ್ತಿದ್ದೀನಿ ಕೇಳು. ನಾನು ನಿನ್ನನ್ನು ಮೊದಲನೇ ಸಲ ನೋಡಿದಾಗ ಏನು ಅಂದ್ಕೊಂಡಿದ್ನೋ ನೀನು ಹಾಗಿಲ್ಲ. ಕೆಲವರು ಮನೆಯವರೇ ಆದರೂ ಮನೆಯವ್ರ ಥರ ಇರೋಲ್ಲ. ನೀನು ಹೊರಗಿನವನಾಗಿದ್ರು ಈಗ ನಮ್ಮ ಫ್ಯಾಮಿಲಿಯವನೇ ಆಗ್ಬಿಟ್ಟಿದೀಯ. ಸಾಲ್ದು ಅಂತ ಈ ಹೊತ್ತು ನಮ್ಮನ್ನೆಲ್ಲ ಪಿಕ್ನಿಕ್ಗೆ ಕರ್ಕೊಂಡು ಬಂದಿದೀಯ. ನಿಮ್ಮೆಲ್ಲರ ಜೊತೆಲಿದ್ರೆ ನನಗೂ ಖುಷಿ ದತ್ತ. ಅದಲ್ಲಪ್ಪ ಚಪ್ಪಲಿ ಕಳ್ಳ, ಎಷ್ಟೋ ವರ್ಷಗಳಿಗೆ ಒಂದ್ಸಲ ಮನೆ ದೇವರಿಗೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ನಾನು ಸ್ಕೂಲಲ್ಲಿದ್ದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಿಪ್ಪು ಅಂತ ಹೋಗ್ತಾ ಇದ್ವಿ. ಹೀಗೆ ಎಷ್ಟೋ ವರ್ಷಗಳಾದಮೇಲೆ ನೀನು ಹೀಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ನಾವೆಲ್ಲ ಖುಷಿಯಾಗಿರೋ ಥರ ಮಾಡಿದ್ದೀಯ. ಅಯ್ಯೋ, ತುಂಬ ದೊಡ್ಡ ಮಾತು. ನಿಮ್ಮ ವಿಶ್ವಾಸಕ್ಕೆ ನಾನೇನು ಹೇಳಿ, ಧನ್ಯವಾದ ಅಷ್ಟೇ. ನಿನ್ನ ಪತ್ನಿಗೆ ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು. ಕಿಸ್ದಿದ್ದು ಯಾಕೋ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಚಪ್ಪಲಿ ಕಳ್ಳ, ನನಗಂತೂ ನೀನು ತುಂಬ ಹಿಡಿಸಿದ್ದೀಯ. ನಿನ್ಗೇನು ಬೇಕೋ ಕೇಳು, ನನಗೆ ಸಾಧ್ಯವಾದರೆ ಖಂಡಿತ ನಾ ಕೊಡ್ತೀನಿ. ಆಹಾ, ನಾನು 3 ಲಕ್ಷ ಕೇಳಿದ್ದಕ್ಕೆ ಯಕ್ಷಗಾನ ಮಾಡ್ಬಿಟ್ಟ ಮುದ್ಕ. ಈಗ ಹೊರಕಿನವ್ರಿಗೆ ಏನ್ ಬೇಕೋ ಕೇಳಿ ಅಂತಿದ್ದಾನೆ. ಏನು ಬೇಡ ದತ್ತ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇದೆ, ನನಗಷ್ಟು ಸಾಕು. ಹೀಗೆ ಸಡನ್ನಾಗಿ ಕೇಳಿದ್ರೆ ನಿನಗೂ ಹೇಳೋದಕ್ಕೆ ಕಷ್ಟ ಆಗ್ಬೋದು. ಯೋಚನೆ ಮಾಡೇ ಹೇಳು. ನೀನೇನೇ ಕೇಳಿದ್ರು ಈ ದತ್ತ ಇಲ್ಲ ಅಂತ ಅನ್ನೋದಿಲ್ಲ. ನಿಮಗೂ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಸಾದಾ ಸೀದಾ ಅದೇನು ಹಾಗೆ ಮುಕ್ತಾ ಇದೆಯಾ ಕೋಡ್ಬಳೆನ? ಕೋಡ್ಬಳೆ ತಿನ್ನೋದಕ್ಕೂ ಒಂದು ರೀತಿ ರಿವಾಜು ಸಂಪ್ರದಾಯ ಅಂತಿದೆ, ಗೊತ್ತಾ? ನೋಡು ಹೀಗೆ. ಹೌದೌದು, ಕೋಡ್ಬಳೆ ಮಾಡೋರು ಗಟ್ಟಿಗಿದ್ರೆ ಹೆಂಗೂ ತಿನ್ಬೋದು.
ನಾವೆಲ್ಲರೂ ಸೇರಿದ್ರೆ ಹೀಗೆ ಸ್ವಲ್ಪ ಗದ್ದಲ ಜಾಸ್ತಿ. ಹೋಪ್ ಯು ಕಂಫರ್ಟಬಲ್. ನೀವು ಇನ್ವಾಲ್ವ್ ಆಗ್ಬೋದು. ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ಎಲ್ರದ್ದು ತಿಂದಾಯ್ತು ಅಂದ್ರೆ ಸ್ಪೆಷಲ್ ಆಕ್ಟಿವಿಟಿ ಇದೆ. ಎಲ್ರೂ ರೆಡಿನಾ? ಅಭಿ, ಅತ್ತೆ ಬನ್ನಿ ಚಿಕ್ಕಮ್ಮ. ಕೂತ್ಕೋ ಅಭಿ. ಸ್ಟಾರ್ಟಪ್ ಮಾಡ್ತಿದೀಯಂತೆ. ಅವಿ ನಿನ್ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಡ್ತಿದ್ದ ಗೊತ್ತಾ? ಹೌದಾ ಚಿಕ್ಕಮ್ಮ? ಹ್ಞೂ ಅಭಿ, ನೀನು ನಮ್ಮೆಲ್ಲರೂ ಮುಂದೆ ಬೆಳೆದ ಹುಡುಗ. ನಮ್ಮ ಪಾಲಿಗೆ ಇನ್ನೂ ಒಂದು ಚಿಕ್ಕ ಮಗು ಥರ. ನೀನು ಬಿಸ್ನೆಸ್ ಮಾಡಿದರೆ ನಮಗೆ ಹೆಮ್ಮೆ ಆಗಲ್ವಾ ಹೇಳು? ಮನೆಯಲ್ಲೇ ಮೀಟಿಂಗ್ ಇಟ್ಕೊಂಡಿದ್ಯಂತೆ, ಹೇಗಾಯಿತು? ಇಂಟ್ರೆಸ್ಟಿಂಗ್. ಅವರೇ ಐಡಿಯಾನು ಕೊಡ್ತಾರೆ, ಇನ್ವೆಸ್ಟರ್ನು ತರ್ತಾರೆ ಅಂದರೆ ಗ್ರೇಟ್ ಅಲ್ವಾ? ನನಗೆ ಅಲ್ಲಿ ಡೌಟ್ ಆಗ್ತಿರ ಚಿಕ್ಕಮ್ಮ. ಅವ್ರ ಹತ್ರ ಐಡಿಯಾನೂ ಇದೆ, ಇನ್ವೆಸ್ಟರ್ಸು ಇದ್ದಾರೆ ಅಂದಮೇಲೆ ಅವರೇ ಸ್ಟಾರ್ಟಪ್ ಶುರು ಮಾಡ್ಬೋದಲ್ವಾ? ಆ ಐಡಿಯಾನ ಬೇರೆ ಯಾರಿಗೂ ಕೊಟ್ಟು ಅವ್ರಿಗೆ ಯಾಕೆ ಪ್ರಾಫಿಟ್ ಮಾಡಿಸ್ತಾರೆ? ಹೌದಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾನು. ಇದರಲ್ಲಿ ಒಂದು ಕ್ಯಾಚ್ ಇದೆ. ಏನು ಗೊತ್ತಾ? ಈಗಿನ ಕಾಲದಲ್ಲಿ ಐಡಿಯಾ, ಇನ್ವೆಸ್ಟ್ಮೆಂಟ್ ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನು ಹೇಳು? ಫೇಸ್ ವ್ಯಾಲ್ಯೂ ಅಭಿ. ಯಾವುದೇ ಪ್ರಾಡಕ್ಟನ್ನು ಜನರು ಇಷ್ಟಪಡಬೇಕು ಅಂದರೆ ಅದು ಕ್ರೆಡಿಬಲ್ ಅಂತ ಅನ್ನಿಸ್ಬೇಕಲ್ವಾ? ಮಾರ್ಕೆಟಲ್ಲಿ ಭಾವನ್ಗೆ, ಅವಿಗೆ ಒಳ್ಳೆ ಹೆಸರಿದೆ. ಸೊ ನಿನ್ನ ಹೆಸರಿದ್ರೆ ಫೇಸ್ ವ್ಯಾಲ್ಯೂನೂ ಇರುತ್ತೆ ಅಂತ ಇರ್ಬೋದಲ್ವಾ? ನಮ್ಮ ಫ್ಯಾಮಿಲಿ ಅಂತ ಗೊತ್ತಾದರೆ ಇನ್ವೆಸ್ಟರ್ಸು ಮುಂದೆ ಬರೋದು ದೊಡ್ಡದ ಹೇಳು? ಯು ಆರ್ ರೈಟ್ ಚಿಕ್ಕಮ್ಮ. ಬಟ್ ಅವ್ರ ಇಂಟೆನ್ಷನ್ ಏನಾದರೂ ಆಗಿರಲಿ, ನನಗೆ ಅಣ್ಣ ಇನ್ವೆಸ್ಟ್ ಮಾಡ್ತಿದ್ದೀನಲ್ಲ, ಸೊ ನಾನು ಏನಾದರೂ ಬೇರೆನೇ ಯೋಚನೆ ಮಾಡಬೇಕು. ಅದೇ ಹೇಳ್ತಿರೋದು ಅಭಿ. ಈಗಾಗಲೇ ಸಾವಿರಾರು ಸ್ಟಾರ್ಟಪ್ ಕಂಪ್ನಿಗಳಿದೆ. ಆದರೆ ಅದರ ಮಧ್ಯ ಯುನಿಕ್ ಆಗಿರೋದು, ಇನೋವೇಟಿವ್ ಆಗಿರೋದು ಯಾವುದು ಅನ್ನೋದು ಈ ಥರ ಐಡಿಯಾ ಕೊಡೋರು ಮಾತ್ರ ಗೊತ್ತಿರುತ್ತೆ. ಅಂದರೆ ನಾನು ಅವ್ರ ಐಡಿಯಾನ ಕನ್ಸಿಡರ್ ಮಾಡಬೇಕು ಅಂತಲೇ ಚಿಕ್ಕಮ್ಮ? ಹಾಗಾದರೆ ನಾನು ಅಣ್ಣನ ಇನ್ವೆಸ್ಟ್ಮೆಂಟ್ ಬೇಡ ಅನ್ಬೇಕಾಗುತ್ತಲ್ಲ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅಭಿ. ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೂ ನೆಗೆಟಿವ್ ಪಾಸಿಟಿವ್ ಎರಡೂ ಯೋಚನೆ ಮಾಡಬೇಕಾಗತ್ತೆ. ಅದನ್ನು ಹೇಳಿದೆ ಅಷ್ಟೆ. ಎಂಡ್ ಆಫ್ ದ ಡೇ ಇದು ನಿನ್ನ ಕರಿಯರ್. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಡಿಸಿಷನ್ ಮಾತ್ರ ನೀನೇ ತಗೊಳ್ಬೇಕಾಗತ್ತೆ ಅಲ್ವಾ? ಹಾಗಾದರೆ ನಾನು ಈ ಐಡಿಯಾ ಕನ್ಸಿಡರ್ ಮಾಡೋದು ಒಳ್ಳೇದು ಅನಿಸ್ತೀರಾ ಚಿಕ್ಕಮ್ಮ? ಖಂಡಿತ ಇಲ್ಲ ಅನ್ನಲ್ಲ ಅಭಿ. ಡಿಸಿಷನ್ ಈಸ್ ಯೋರ್ಸ್. ನೀನು ಬೆಳಿತೀಯ ಅಂದರೆ ಅಮ್ಮ ಆಗಿ ನನಗೂ ಹೆಮ್ಮೆನೆ. ಯೋಚಿಸಿ ನಿರ್ಧಾರ ತಗೋ. ಥ್ಯಾಂಕ್ಸ್ ಚಿಕ್ಕಮ್ಮ. ನೀನು ಹೀಗೆ ಡೀಲ್ ಮಾಡಬೇಕಾಗಿರೋದು ಗೊತ್ತಾಯ್ತಾ?
ಅಂತೂ ಈ IPL ಸೀಸನ್ನಲ್ಲಿ ನಾನು ಕ್ರಿಕೆಟ್ ಆಡಬೇಕು ಅಂತನೋ ನನ್ನ ಆಸೆನ ನಮ್ಮ ಚಪ್ಪಲಿ ಕಳ ಈಡೇರಿಸ್ಬಿಟ್ಟ. ಹೌದೌದು, ಆದರೂ ನೀನು ಡಕೌಟ್ ಆಗಬಾರ್ದಿತ್ತು ದತ್ತಣ್ಣ. ಔಷಧಿಗಾದು ಒಂದು ರನ್ ಹೊಡೆಯೋದಲ್ವೇನಾ? ಶೇಷು ಬೇಡ, ಅದು ನೋ ಬಾಲ್ ಕಣೋ. ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ನಿನ್ನ ಕೈಲಿ ಇನ್ನೊಂದ್ಸಲ ಕ್ರಿಕೆಟ್ ಆಡಿಸ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ನೀನೇನಾದರೂ ಮಾಡವನೇ. ಅದೇನೋ ಸ್ಪೆಷಲ್ ಆಕ್ಟಿವಿಟಿ ಅಂದಲ್ಲ ಸಿರಿ. ಅವಳು ಹೇಳಿದ್ಲು, ನೀ ಕೇಳಿಬಿಟ್ಟೆ. ಅಲ್ಲ ಕಣೋ, ಚೇರ್ಗಳೆಲ್ಲ ಹಾಕಿದ್ರೆ ಗೊತ್ತಾಗೋದಿಲ್ಲ. ನೀವು ಮ್ಯೂಸಿಕಲ್ ಚೇರು ಅಂತ ನಾವು ಪ್ರೈಮರಿ ಸ್ಕೂಲಲ್ಲಿ ಆಡ್ತಾ ಇದ್ದಿದ್ದು. ಕರೆಕ್ಟ್ ತಾತ, ಅದೇ ಈ ಆಟ. ನಾವೆಲ್ಲರೂ ಪ್ರೈಮರಿ ಸ್ಕೂಲ್ನಲ್ಲಿ ಈ ಆಟ ಆಡಿರ್ತೀವಿ ಅನ್ನೋದು ನಿಜ. ಆದ್ರೆ ಇವತ್ತು ನಾವೆಲ್ಲರೂ ಇಲ್ಲಿಗೆ ಬಂದಿರೋದೆ ಮಕ್ಕಳ ತರ ಎಂಜಾಯ್ ಮಾಡೋದಕ್ಕೆ. ಅದಕ್ಕೆ ಈ ಆಟ. ಒಪ್ಪದೆ ಸೋಗಲಾಡಿ. ಎಲ್ರಿಗೂ ರೂಲ್ಸ್ ಗೊತ್ತಿರತ್ತೆ, ಆದ್ರೂ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಮ್ಯೂಸಿಕ್ ಸ್ಟಾಪ್ ಆಗೋವರೆಗೂ ಚೇರ್ ಸುತ್ತ ಫಾಸ್ಟಾಗಿ ಓಡ್ತಾ ಇರಬೇಕು. ಯಾರು ನಿಧಾನಕ್ಕೆ ಹೋಗೋದಾಗ್ಲಿ ಅಥವಾ ಚೇರ್ ಸುತ್ತನೇ ಸುಳಿಯೋದಾಗ್ಲಿ ಮಾಡೋ ಹಾಗಿಲ್ಲ. ನಿಮ್ ಕೈ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಓಡ್ಬೇಕು. ಮ್ಯೂಸಿಕ್ ಸ್ಟಾಪ್ ಆದ್ಮೇಲೆ ಮತ್ತೆ ಯಾರು ವಾಪಸ್ ಬರೋ ಹಾಗಿಲ್ಲ. ನಿಮ್ ಮುಂದಿನ ಜಾಗ ಖಾಲಿ ಇದ್ರೆ ಅಲ್ಲಿ ಹೋಗಿ ಕುತ್ಕೋಬೇಕು. ಓಕೆನಾ? ಸೋಗ್ಲಾಡಿ, ನೀನೇನೋ ಫಾಸ್ಟಾಗಿ ಓಡು ಅಂತಂದ್ರೆ ನಾನೇನೋ ಓಡು ಬಿಡ್ತೀನಿ. ಆದರೆ ಪಾಪ ಶೇಷಿಂಗೆ ವಯಸ್ಸಾಗಿ ಹೋಗ್ಬಿಟ್ಟಿದ್ಯಲ್ಲ. ಹೌದೌದು, ನೀನು ಮಾತ್ರ ಸ್ವೀಟ್ 16. ಬಾಪುಟಿ, ಅಮ್ಮ ಪ್ಲೀಸ್ ನೀನ್ ಹೋಗು, ನನಗೆ ಒತ್ತಾಯ ಮಾಡ್ಬೇಡ. ಓಡೋ ಆಟ ಅಂದಮೇಲೆ ಓಡ್ ಹೋದವಳೆ ಬರ್ದಿದ್ರೆ ಹಾಗೆ. ನೀನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಕಣಿ ಕೇಳ್ದೆ ಬಾ. ಹೇಳ, ನಾ ಬಂದಿದ್ದು ಮುಂಚೆ ತಾತ ಮೊದಲು ಕೂತಿದ್ದು ಶೇಷು ಅಂಕಲು. ಮುಂದಿನ ಆಟದಲ್ಲಿ ನೀವೇ ಗೆಲ್ತೀರ ಅಂದ್ಬಿಟ್ಟು ಗಿರ್ಗಟ್ಲೆ ಹೇಳಿಲ್ವಾ ನನಗೆ? ನಾನು ಯಾಕೆ ಹೋಗಲಿ? ಇಲ್ಲ ತಾತ, ಇನ್ನು ಬೇರೆ ಆಟಗಳಿದೆ. ದತ್ತಣ್ಣ, ನೀನು ಹೀಗೆ ಮಾಡಿದ್ರೆ ಮಾಧವ್ ಸರಿಯೇನು ಅನ್ಕೊಳ್ಳಲ್ಲ. ಈ ದತ್ತ ಚಿಕ್ಕ ಮಕ್ಕಳ ಥರ ಹಠ ಮಾಡಿ ಅಂತ ಅನ್ಕೊಳಲ್ವಾ? ಹೇಗದು ಬಿತ್ತು ನೋಡ, ನನಗೆ ಚೇರಿನ ವ್ಯಾಮೋಹ ಯಾವತ್ತೂ ಇಲ್ಲ. ಬಿಟ್ಕೊಡ್ತೀನಿ, ತಗೋ. ಓಕೆ, ಈಗ ಒಂದು ಚೇರ್ ತೆಗಿಬೇಕು. ಇದು ಆ ಇನ್ವೆಸ್ಟರ್ಸ್ ಡೀಟೇಲ್ಸ್ ಇರೋ ಫೈಲ್ ಅಲ್ಲ ಅಷ್ಟೇ. ಹಾಂ, ಇವತ್ತು ಮೀಟಿಂಗ್ ಸ್ಕೆಡ್ಯೂಲ್ ಆಗಿದೆಯಲ್ಲ, ಅಲ್ಲೇ ಡಿಸ್ಕಸ್ ಮಾಡೋಣ. ಹಾಂ, ಏನೇ ಕ್ವೈರೀಸ್ ಇದ್ರೂ ಅಲ್ಲೇ ಕೇಳಿ. ಐ ಕಾಲ್ ಯು ಬ್ಯಾಕ್ ಲೇಟರ್. ಎಕ್ಸ್ಕ್ಯೂಸ್ ಮಿ ದೀಪಿಕಾ, ಈ ಫೈಲ್. ಓ, ಈ ಫೈಲ್ ಎಲ್ಲಿದ್ಯಾ? ನಾನು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಅಭಿಯವ್ರ ಜೊತೆ ಟೈಅಪ್ ಆಗಿ ಸ್ಟಾರ್ಟಪ್ ಶುರು ಮಾಡಬೇಕು ಅಂದ್ಕೊಂಡಿದ್ದಾನೆ.
ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಫ್ಯಾಮ್ಲಿಗಿಂತ ಹೊರಗಿನವ್ರು ಇಂಪಾರ್ಟೆಂಟ್ ಆದ್ರೆ ಏನಾಗಬೇಕು ಅಂತ ಅಂದ್ಕೊಂಡಿದ್ವೋ ಅದು ಈಗಾಗುತ್ತೆ, ನೋಡ್ತಾ ಇರೋ. ಸಂಧ್ಯಾ, ಯಾಕೆ ಒಂಥರ ಇದೆಯಾ? ಒಂಥರ ಅಂದರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ನೀನು ಮಾತ್ರ ಯಾವುದ್ರಲ್ಲೂ ಇನ್ವಾಲ್ವ್ ಆಗ್ತಿಲ್ವಲ್ಲ? ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಲ್ಲ ಸಿರಿ, ಸಾಕು ಬಿಡು. ನೋಡು, ಎಲ್ಲರೂ ಜೊತೆಲಿ ಬಂದಿದ್ದೀವಿ ಅಂದಮೇಲೆ ಖುಷಿಯಾಗಿರ್ಬೇಕು. ಅದು ಅಲ್ಲದೆ ಇಲ್ಲಿ ನಿನ್ನೆಲ್ಲರೂ ತುಳಸಿ ಅಮ್ಮನ ಮಗಳು ಅಂತ ನೋಡ್ತಾರೆ. ಅದಕ್ಕೆ ನಾನೇನು ಮಾಡಲಿ? ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿರು. ನಿಮಗೆಲ್ಲ ಅದರ ಅಗತ್ಯ ಇರ್ಬೋದು, ನನಗಿಲ್ಲ. ನನಗೆ ಹೇಗೆ ಬೇಕೋ ಹಾಗಿರ್ತೀನಿ. ನನಗೆ ಹೀಗೆ ಇರಬೇಕು ಅಂತ ಹೇಳಿ ನನ್ನ ಮೂಡ್ ಹಾಳು ಮಾಡಕ್ಕೆ ಬರಬೇಡಿ. ಯಾರ ಮೂಡ್ನೋ ಹಾಳು ಮಾಡಲ್ಲ ಸಂಧ್ಯಾ. ನಮ್ಮ ಮೂಡ್ನ ಸರಿಕೆ ಇಟ್ಕೊಳ್ಳೋದು ನಮಗೆ ಬಿಟ್ಟಿತ್ತು. ಅವ್ರವ್ರ ಖುಷಿಗೆ ಅವ್ರವ್ರ ದುಃಖಕ್ಕೆ ಅವ್ರವ್ರೇ ಜವಾಬ್ದಾರರು. ಪೂರ್ಣಿ ಔಟ್ ಆಗಿದ್ದಾರೆ. ಈಗ ಆಟದ ಕೊನೆಯ ಘಟ್ಟ, ಯಾರು ಗೆಲ್ತಾರೆ ಅಂತ ನೋಡೋ ಸಮಯ. ಬೆಸ್ಟ್ ಫ್ರೆಂಡ್ ಇಬ್ರು ಆಟದ ಕೊನೆಯ ಸುತ್ತಿಗೆ ಬಂದಿದ್ದಾರೆ. ಇವರಿಬ್ರಲ್ಲಿ ಈಗ ಯಾರು ಗೆಲ್ತಾರೆ ಅಂತ ನೋಡೋ ಸಮಯ. ತುಳಸಿ ಅಮ್ಮ, ತುಳಸಿ ಅಮ್ಮ, ತುಳಸಿ ಅಮ್ಮ. ತುಳಸಿ ಚಪ್ಲಿ ಕಳ್ಳ, ತುಳಸಿ ಚಪ್ಲಿ ಕಳ್ಳ, ತುಳಸಿ ಚಪ್ಲಿ ಕಳ್ಳ. ಸಾರಿ ಸರ್, ಆಕ್ಚುಲಿ ನೀವು ಯಾರಿಗೆ ಸಪೋರ್ಟು? ಒಳ್ಳೆ ಪ್ರಶ್ನೆ. ಯಾರು ಒಳ್ಳೆಯವರು ಅವ್ರಿಗೆ ನಾನು ಸಪೋರ್ಟು ಅಂದ್ಕೊಂಡೆ. ನೋಡಿದ್ರೆ ಇಬ್ಬರು ಒಳ್ಳೆಯವರು ಅಲ್ಲೇ, ಇಬ್ಬರು ನನಗೆ ಬೇಕಾದವರು. ಅದಕ್ಕೆ ಇಬ್ಬರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ತುಳಸಿ ಚಪ್ಲಿ ಕಳ್ಳ, ತುಳಸಿ ಚಪ್ಲಿ ಕಳ್ಳ.
ಅಮ್ಮ ಬನ್ನಿ ಅಮ್ಮ, ಹಸ್ವಾಗಿರುತ್ತೆ ನಿಮಗೆ. ಹುಟ್ಟಿ ಯಾಕೋ ಇಲ್ಲೇ ನಿಂತ್ಕೊಂಡಿದ್ದಾಳೆ, ನಾನು ಕರ್ಕೊಂಬರ್ತೀನಿ, ನೀನು ಹೋಗು. ಬೇಗ ಬನ್ನಿ. ಹುಟ್ಟಿ, ಆಟದಲ್ಲಿ ಗೆಲ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ? ನೀನು ಚಿಕ್ಕ ವಯಸ್ಸಲ್ಲೂ ಹೀಗೆ ಮಾಡ್ತಾ ಇದ್ದೆ, ನೆನಪಿದ್ಯಾ? ಚೂರು ಬದಲಾಗಿಲ್ಲ ನೀನು, ಹಾಗೆ ಇದೆಯಾ. ಬಾ ಊಟ ಮಾಡೋಣ. ಹುಟ್ಟಿ, ತುಂಬ ಬದಲಾಗಿದೆಯಮ್ಮ. ನಾನು ನೋಡಿದ ಫ್ಯಾಮಿಲಿನೇ ಬೇರೆ, ಇದೇ ಬೇರೆ ಅನ್ನಿಸ್ತಿದೆ. ಯಾಕಾಗಿ ಹೇಳ್ತಾ ಇದೆಯಾ ಪುಟ್ಟಿ? ತಾತ ಅಷ್ಟೆಲ್ಲ ಕೋಪ ಮಾಡ್ಕೊಳ್ತಿದ್ದೋರು ಈಗ ನಗ್ನಗ್ತಾ ಮಾತಾಡೋದೇನು? ನೀನು ಮನೆ ಬಿಟ್ಟು ಆಚೆನೇ ಬರದೇ ಇದ್ದೋಳು, ಈಗ ಇಲ್ಲಿ ಬಂದು ಆಟ ಆಡ್ಕೊಂಡು. ಪುಟ್ಟಿ, ಎಲ್ರ ಜೊತೆ ಬಂದಾಗ ಅವ್ರ ಥರ ಇರ್ಬೇಕಲ್ವಾ? ಅದು ಅಲ್ಲದೆ ಮಾಧವ್ ಅವರು. ಅದೇ ಅನ್ಕೊಂಡೆ, ಇಷ್ಟೊತ್ತಾದ್ರೂ ಅವ್ರ ಹೆಸರು ಬರ್ಲಿಲ್ವಲ್ಲ ಅಂತ. ಈಗ ಬಂತು, ಸಾರ್ಥಕ ಆಯ್ತು.